ನೀವೆಲ್ಲರೂ ಕಾಮನ್ ಆಗಿ ಗ್ರಾಫೈಟ್ ಪೆನ್ಸಿಲ್ ಅಥವಾ ಚಾರ್ಕೋಲ್ನ ಯೂಸ್ ಮಾಡಿಕೊಂಡು ಪೋರ್ಟ್ರೇಟ್ ಸ್ಕೆಚ್ ಮಾಡಿಯೇ ಇರ್ತೀರಾ. ಬಟ್ ನೀವು ಮಾಡಿದ ನಂತರ ಆ ಸ್ಕೆಚ್ನ ಹಾಗೆ ಬಿಟ್ಟರೆ ನಿಮ್ಮೆಲ್ಲರಿಗೂ ಗೊತ್ತು, ಸ್ವಚ್ಛ ಮಾಡಿದ್ರೆ ಸಾಕು ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಹಾಗಾಗದೇ ಇರೋ ರೀತಿ ಹೇಗೆ ನೋಡ್ಕೊಳ್ಳೋದು? ಏನಿಲ್ಲ ಫ್ರೆಂಡ್ಸ್, ಆ ರೀತಿ ಸ್ಮಜ್ಜಾಗದೇ ಇರೋ ರೀತಿ ನಿಮ್ಮ ಆರ್ಟ್ ವರ್ಕ್ನ ಪ್ರಿಸರ್ವ್ ಮಾಡಬೇಕು ಅಂತಂದರೆ ನೀವೊಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಆ ಪ್ರಾಡಕ್ಟ್ ಬಂದು ಫಿಕ್ಸೇಟಿವ್ ಸ್ಪ್ರೇ ಅಂತ ಹೇಳಿ ಕರೀತಾರೆ. ಇದು ನೀವು ಆನ್ಲೈನ್ ಶಾಪಿಂಗ್ ಮಾಡು ಪರ್ಚೇಸ್ ಮಾಡ್ಬೋದು, ಇಲ್ಲ ಆರ್ಟ್ ಶಾಪ್ಸ್ ಇರುತ್ತಲ್ಲ ಅಂಥ ಜಾಗದಲ್ಲಿ ಹೋಗಿ ಕೇಳಿದ್ರು ಈ ಫಿಕ್ಸೇಟಿವ್ ಸ್ಪ್ರೇ ಅನ್ನೋದನ್ನು ಕೊಡ್ತಾರೆ ನಿಮಗೆ. ಇದು ಬಂದು ಅರೌಂಡ್ 300 ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ನಾನೀಗ ಪರ್ಚೇಸ್ ಮಾಡಿರೋ ಸ್ಪ್ರೇ 300 ml ಕ್ವಾಂಟಿಟಿ ಇದೆ. ಈ ಸ್ಪ್ರೇನ ನಾವು ಹೇಗೆ ನಮ್ಮ ಆರ್ಟ್ ವರ್ಕ್ಸ್ಗೆ ಯೂಸ್ ಮಾಡೋದಪ್ಪ ಅನ್ನೋದಾದರೆ, ಫಸ್ಟ್ಗೆ ನೀವು ಆ ಸ್ಪ್ರೇನ ತಗೊಂಡು ಚೆನ್ನಾಗಿ ಶೇಕ್ ಮಾಡ್ಕೋಬೇಕು ಯೂಸ್ ಮಾಡೋಕ್ಕೂ ಮುಂಚೆ. ನಂತರ ನಿಮ್ಮ ಆರ್ಟ್ ವರ್ಕ್ಗಿಂತ ಒಂದು 30 ಸೆಂಟಿಮೀಟರ್ ಅಷ್ಟು ದೂರ ಇಟ್ಕೊಂಡು ಒಂದು ಥಿನ್ ಲೇಯರ್ ಫಾರ್ಮ್ ಆಗೋ ಹಾಗೆ ಸ್ಪ್ರೇ ಮಾಡಿ. 1 to 2 ಮಿನಿಟ್ಸ್ ವೆಯ್ಟ್ ಮಾಡಿ ಫಸ್ಟ್ ಲೇಯರ್ ಡ್ರೈ ಆಗೋ ತನಕ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಇನ್ನೊಂದು ಲೇಯರ್ನ ಕೋಟ್ ಮಾಡಿ. ಈಗ ನೀವು ಡ್ರೈ ಆದಮೇಲೆ ಟಚ್ ಮಾಡಿ ನೋಡಬಹುದು, ಸ್ಮಜ್ ಆಗೋದಾಗಲಿ ಫೇಡ್ ಆಗೋದಾಗಲಿ ಆಗಲ್ಲ. ನಿಮ್ಮ ಆರ್ಟ್ ವರ್ಕ್ ಸೇಫಾಗಿ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮುಖಾಂತರ ತಿಳಿಸಿ.